Hi, Namaskara friends. Welcome to Clarity Count and Daily Work Clarity and Growth ಚಾನೆಲ್. ಸೊ ಇವತ್ತಿನ ದಿನ ನಾವೆಲ್ಲರೂ ಸೇರಿ ಒಂದು ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಯಾವ ಜರ್ನಿ ಅಂದರೆ ಒಂದು ಲೈಫಲ್ಲಿ ಗೋಲ್ ಆಗಲಿ, ಆಮೇಲೆ ಕೆರಿಯರ್, ಫ್ಯೂಚರ್, ಇನ್ ಬಿಸ್ನೆಸ್ ನೀವು ಕನ್ಫ್ಯೂಷನಲ್ಲಿ ಇರ್ತೀರಿ. ಸೊ ಈ ಒಂದು ಕ್ಲಾರಿಟಿ ಕೌಂಟಲ್ಲಿ ನಿಮಗೆ ಡೈಲಿ ಒಂದು ಕ್ಲಾರಿಟಿ ವಿಡಿಯೋ ಸಿಗ್ತಾ ಹೋಗುತ್ತೆ. ಸೊ ಮೋಸ್ಟ್ ಆಫ್ ದ ಯೂತ್ ಒಂದು ಕಾಮನ್ ಪ್ರಾಬ್ಲಮಲ್ಲಿ ಸ್ಟಕ್ ಆಗಿಬಿಟ್ಟಿದ್ದಾರೆ. ಅದು ಯಾವ್ದು ಪ್ರಾಬ್ಲಮ್ ಅಂದ್ರೆ ಕನ್ಫ್ಯೂಷನ್. ಸೊ ಅವರು ದಿನನಿತ್ಯ ಜೀವನದಲ್ಲಿ ಸ್ಟಡಿ ಆಗಲಿ, ಆಮೇಲೆ ಬಿಸ್ನೆಸ್, ಆಮೇಲೆ ಜಾಬ್, ಎಜುಕೇಷನ್, ಆಮೇಲೆ ಇನ್ಕಮ್ ಆಗಲಿ, ಎಲ್ಲೋ ಒಂದು ಕಡೆ ಅವರು ಕನ್ಫ್ಯೂಷನಲ್ಲಿ ಸ್ಟಕ್ ಆಗಿಬಿಟ್ಟಿದ್ದಾರೆ. ಸೊ ಅದು ಯಾಕೆ ಆ ಥರ ಆಗ್ತಾ ಇದೆ ಅಂದರೆ ನಮ್ಗೆ ಯಾರು ಯಾವ ಥರ ನಾವು ಅದನ್ನು ಯೋಚನೆ ಮಾಡಬೇಕಂತ ಹೇಳ್ಕೊಟ್ಟಿಲ್ಲ. ಆ ಕನ್ಫ್ಯೂಷನಿಂದ ಹೊರಗೆ ಬರಲಿಕ್ಕೆ ಅಥವಾ ಯಾವುದಾದ್ರೂ ಒಂದು ಕೆಲಸ ಮಾಡಲಿಕ್ಕೆ ನಮಗೆ ಸಡನ್ನಾಗಿ ಹೇಳ್ಬಿಡ್ತಾರೆ, ಈ ಒಂದು ಕೆಲಸ ನೀವು ಮಾಡಿ ಅಂತೇಳಿ ನಮ್ಗೆ ಟೀಚ್ ಮಾಡ್ತಾರೆ. ಬಟ್ ಅಲ್ಲಿ ವಿಚಾರಧಾರಣೆಗಳು ನಾವು ಯಾವ ಥರ ಮಾಡಬೇಕಂತ ಸೊ ನಮ್ಗೆ ಯಾವುದೇ ರೀತಿ ಯಾರು ಹೇಳ್ಕೊಡಲ್ಲ. ಸೊ ಇದರಿಂದ ಏನಾಗಿಬಿಡುತ್ತೆ ಅಂದರೆ ನಮ್ಮ ಲೈಫ್ ಕೂಡ ಸ್ಲೋ ಆಗಿ ಹೋಗುತ್ತೆ, ನಾವು ಡಿಸಿಷನ್ ಕೂಡ ಲೇಟಾಗಿ ತೊಗೋತೀವಿ. ಇದರಿಂದ ನಮ್ಗೆ ಏನಾಗುತ್ತೆ, ಕಾನ್ಫಿಡೆನ್ಸ್ ಕೂಡ ಕಡಿಮೆ ಆಗಿಬಿಡುತ್ತೆ. ಸೊ ನೋ ವರಿ ಅಬೌಟ್, ಇವಾಗ ಅದನ್ನು ನಾವು ಕ್ಲಿಯರ್ ಮಾಡ್ತೀವಿ. ಅದಕ್ಕೆ ಅಂತಲೇ ಕ್ಲಾರಿಟಿ ಕೌಂಟ್ ಇದೆ. ಸೊ ಓಕೆ, ಇವಾಗ ಯಾಕೆ ಕನ್ಫ್ಯೂಷನ್ ಆಗ್ತಾ ಇದೆ ಅಂತ ಒಂದು ಕ್ಲಿಯರ್ ಮಾಡ್ಕೊಂಡು ಇವಾಗ ಒಂದು ಲೈಫ್ ಕ್ಲಾರಿಟಿ ಬಗ್ಗೆ ಮಾತಾಡೋಣ. ಸೊ ಯಾವ ಥರ ಕ್ಲಾರಿಟಿ? ಸೊ ಯಾವುದೇ ಒಂದು ಕೆಲಸ ಮಾಡಿರಿ ಅಥವಾ ನೀವು ಯಾವ ಸ್ಟೇಟಲ್ಲಿ ಇದ್ದೀರಿ, ಸೊ ಡಸಂಟ್ ಪ್ರಾಬ್ಲಮ್. ಬಟ್ ಒಂದು ನೀವು ಏನಾದರೂ ಕ್ಲಾರಿಟಿಯಲ್ಲಿ ಸ್ಟಾರ್ಟ್ ಮಾಡಿದರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಕ್ಲಾರಿಟಿ ಇಲ್ಲ ಅಂದರೆ ನಿಮಗೆ 3 ಥಿಂಗ್ಸ್ ಗೊತ್ತಿದ್ರೆ 100% ನಿಮಗೆ ಕ್ಲಾರಿಟಿ ಅನ್ನೋದು ಗೊತ್ತಿರುತ್ತೆ. ಸೊ ನಿಮ್ಮ ಜೀವನದಲ್ಲಿ ನಿಮಗೆ ಏನು ಬೇಕಾಗಿದೆ, ಆಮೇಲೆ ಎರಡನೇ ಕ್ವೆಶನ್ ಬಂದುಬಿಟ್ಟು ಅದು ಎದಕ್ಕೆ ನಿಮಗೆ ನೀಡಿದೆ ನಿಮ್ಮ ಲೈಫಲ್ಲಿ, ಸೊ ಅದನ್ನು ನೀವು ಯಾವ ಥರ ನೀವು ಅಚೀವ್ ಮಾಡ್ಕೊಳ್ತೀರಾ ಅಂತ ನಿಮಗೆ ಗೊತ್ತಿದ್ದರೆ, ಸೊ ನಿಮ್ಗೆ ಗೊತ್ತಾದರೆ 100% ನಿಮ್ಮ ಲೈಫಲ್ಲಿ ಕ್ಲಾರಿಟಿ ಬರುತ್ತೆ. ಸೊ ಕ್ಲಾರಿಟಿ ಅನ್ನೋದು ಇದೊಂದು ಮೋಟಿವೇಶನ್ ಅಲ್ಲ, ಇದು ಜಸ್ಟ್ ಅ ಡೈರೆಕ್ಷನ್. ಇದು ನಿಮ್ಮ ಜೀವನಕ್ಕೆ ಒಂದು ರೋಡ್ ಮ್ಯಾಪ್ ಅಷ್ಟೇ. ಸೊ ಇದನ್ನು ಕ್ಲಾರಿಟಿ ಈ ಸೆಷನ್ ಕೂಡ ನಮ್ಮ ಕ್ಲಾರಿಟಿ ಕೌಂಟ್ ಅಕಾಡೆಮಿ ಕಡೆಯಿಂದ ನಿಮ್ಗೆ ಸಿಗುತ್ತೆ. ಸೊ ಇವತ್ತಿನ ದಿನ ಒಂದು ಕನ್ಫ್ಯೂಷನ್ ಮತ್ತು ಒಂದು ಕ್ಲಾರಿಟಿ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಇದು ಅಷ್ಟೊಂದು ದೊಡ್ಡ ವಿಷಯ ಅಲ್ಲ, ಬಟ್ ಆದರೂ ಪವರ್ಫುಲ್. ಸೊ ನಿಮ್ಮ ಒಂದು ಜೀವನ ವೃತ್ತಿ ಮೇಲೆ ನೀವು ಫೋಕಸ್ ಮಾಡಿ. ಸೊ ಇವತ್ತಿನ ಒಂದು ವಿಡಿಯೋದಿಂದ ನಾವು 100% ಆಗಿ ಇಂಪ್ರೂವ್ಮೆಂಟ್ ಆಗಲಿಲ್ಲ, ಬಟ್ ಆಗಿರೋದು ಅಷ್ಟೇ 1%, ಜಸ್ಟ್ 1% ಆಗಿದ್ವಿ. ಸೊ ಡೈಲಿ ನೀವು 1% ನಿಮ್ಮದೊಂದು ಇಂಪ್ರೂವ್ಮೆಂಟಿಂದ ಒಂದು ವರ್ಷದಲ್ಲಿ ನೀವು 37 ಸಾರಿ ನೀವು ನಿಮ್ಮ ಲೈಫಲ್ಲಿ ಬೆಟರ್ ಕೊಡ್ಬೋದು. ಸೊ ಯಾಕೆ ಈ ಥರ ಆಗ್ತಾ ಇದೆ ಅಂದರೆ ಅದು ಕ್ಲಾರಿಟಿಯ ಒಂದು ಕಂಪೌಂಡಿಂಗ್. ನೀವು ಕಂಪೌಂಡಿಂಗ್ ಡೈಲಿ 1% ಕ್ಲಾರಿಟಿ ನೀವು ಹೊಂದ್ತಾ ಹೋದರೆ 100% ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗೇ ಆಗ್ತೀರಾ. ಸೊ ನಮ್ಮ ದಿನನಿತ್ಯ ಬರ್ತಕ್ಕಂಥ ಒಂದು ಕ್ಲಾರಿಟಿ ಕೌಂಟ್ ವಿಡಿಯೋಸ್ ಏನಿದೆ ನೀವು ಡೈಲಿ ವಾಚ್ ಮಾಡಿದರೆ, ಸೊ ನಿಮ್ಮ ಡೈಲಿ 1% ನೀವು ಇಂಪ್ರೂವ್ ಆಗ್ತಾ ಹೋಗ್ತೀರಾ. ಸೊ ಎಂಡ್ ಆಫ್ ದ ಡೇ ನಿಮ್ಮ ಬಿಸ್ನೆಸ್ ಕೂಡ ಹೇಳ್ತಾ ಹೋಗ್ತೀವಿ, ಎಲ್ಲ ಆಗುತ್ತೆ. ಓಕೆ, ನಾವಿವತ್ತು 2 ವಿಷಯದ ಬಗ್ಗೆ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ವಿ. ಸೊ ನಿಮ್ಮ ಲೈಫಲ್ಲಿ ಒಂದು ಕ್ಲಾರಿಟಿಯ ಒಂದು ಮೊದಲನೇ ಹೆಜ್ಜೆ ಇಡ್ರಿ. ಸೊ ಯಾವ ಥರ ಅಂತ ನಾನು ಹೇಳ್ಕೊಡ್ತೀನಿ. ಸೊ ನೀವು ಒಂದು ಪೀಸ್ಫುಲ್ ಪ್ಲೇಸಲ್ಲಿ ಕುತ್ಕೊಂಡು ನಿಮ್ಗೆ ಏನು ಬೇಕಂತ ಒಂದು ಹಾಳೆ ಮೇಲೆ ಬರೆದಿಟ್ಕೊಳ್ರಿ. ನಿಮ್ಗೆ ಏನಾದರೂ ನಿಮ್ಮ ಲೈಫಲ್ಲಿ ಏನು ನೀಡಿದೆ, ನಿಮ್ಗೆ ಏನು ಬೇಕಾಗಿದೆ, ಸೊ ಅದನ್ನು ಬರೆದಿಟ್ಕೊಳ್ಳಿ. ಅದು ದುಡ್ಡಾದರೂ ಆಗಲಿ, ಎಜುಕೇಷನ್ ಆಗಲಿ, ಬಿಸ್ನೆಸ್ ಆಗಲಿ, ಯಾವುದೇ ರೀತಿ ಯಾವುದಾದ್ರೂ ಆಗಲಿ, ಸೊ ಒಂದು ಬರೆದಿಟ್ಕೊಂಡ್ರೆ ಸೊ ಅದೇ ನಿಮ್ಮದು ಕ್ಲಾರಿಟಿಯ ಮೊದಲನೇ ಸ್ಟೆಪ್. ಆ್ಯಂಡ್ ಒಂದು ಕ್ವಶನ್ ಕ್ಲಿಯರ್ ಆಗುತ್ತೆ. ಓಕೆ, ಇವಾಗಲೇ ನಾನು ನಿಮ್ಮ ಕ್ಲಾರಿಟಿ ಬಗ್ಗೆ ಹೇಳಿದೆ, ನೀವು ಒಂದು ಡಿಸಿಷನ್ ತೊಗೊಳ್ರಿ ಅಂತ. ಸೊ ನೆಕ್ಸ್ಟ್ ಇನ್ನೇನು ಬರ್ತಕ್ಕಂಥ ಒಂದು 30 ದಿನಗಳದ್ದು ಏನು ಸೀರೀಸ್ ಇದೆ ಇದು. ಸೊ ನಿಮ್ಮ ಡೈಲಿ ಒಂದೊಂದು ವೀಡಿಯೋ ಒಂದೊಂದು ಥರ ನಿಮ್ಮ ಕ್ಲಾರಿಟಿ ಕೊಡ್ತಾ ಹೋಗುತ್ತೆ. ಕರಿಯರ್ ಕ್ಲಾರಿಟಿ ಆಗಲಿ, ಆಮೇಲೆ ಬಿಸ್ನೆಸ್ ಕ್ಲಾರಿಟಿ ಆಗಲಿ, ಆಮೇಲೆ ಎಜುಕೇಷನ್ ಕ್ಲಾರಿಟಿ, ಯಾವುದೋ ಒಂದು ನಿಮಗೆ ಏನು ಅಂದ್ಕೊಂಡಿರ್ತಿರೋ ಡಿಸಿಷನ್ ಮೇಕ್ ಮೇಲೆ ಸೊ ನಿಮಗೊಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್ ಆಫ್ ಯು.